ಬೆಂಗಳೂರಿನಲ್ಲಿ ರೌಡಿ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಸಂಬಂಧಪಟ್ಟ ಹಾಗೆ ಶಾಸಕ ಭೈರತಿ ಬಸವರಾಜ್ಗೆ ನೋಟಿಸ್ ಕೊಡೋಕೆ ಸಿದ್ಧತೆ ಮಾಡಲಾಗಿದೆ. ಪೊಲೀಸರು ಈಗ ಸಿದ್ಧತೆಯನ್ನ ಮಾಡಿಕೊಂಡಿರೋದು ಶಾಸಕ ಭೈರತಿ ಬಸವರಾಜ್ಗೆ. ಭೈರತಿ ಬಸವರಾಜ್ ವಿರುದ್ಧ ಇರುವಂತಹ ಆರೋಪ ಏನು ಅಂತಂದ್ರೆ ಕೊಲೆ ಹಿಂದೆ ಕುಮ್ಮಕ್ಕಿದೆ ಅಂತ. ಪ್ರಕರಣ ಸಂಬಂಧ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಕೇಸ್ನಲ್ಲಿ 5ನೇ ಆರೋಪಿಯಾಗಿರುವ ಭೈರತಿ ಬಸವರಾಜ್ ನೋಟಿಸ್ ಕೊಡೋದಕ್ಕೆ ಈಗ ಪೊಲೀಸರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಅಲಿಯಾಸ್ ಬಿಕ್ಲು ಶಿವ ಈತನ ಕೊಲೆ ಸಂಬಂಧಪಟ್ಟ ಹಾಗೆ ಶಾಸಕ ಭೈರತಿ ಬಸವರಾಜ್ಗೆ ನೋಟಿಸ್ ಕೊಡೋದಕ್ಕೆ ಈಗ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ. ಪೊಲೀಸರು ಈ ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಕೊಲೆ ಆದಂಥ ಸ್ಪಾಟ್ ಅದು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಈ ವೈಟ್ ಕಲರ್ ಕಾರ್ ಏನಿದೆ, ಭೈರತಿ ಬಸವರಾಜ್ ಮೇಲೆ ಕೊಲೆಗೆ ಕುಮ್ಮಕ್ಕು ಕೊಟ್ಟಿರುವಂಥ ಆರೋಪ ಇದೆ. ಪ್ರಕರಣ ಸಂಬಂಧ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ಕೊಲೆ ನಡೆದಂಥ ಸ್ಥಳ ಅದೇನೆ. ಹತ್ಯೆಯಾದಂಥ ಬಿಕ್ಲು ಶಿವ ಆತನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ. ದೇವರ ಸಾಕ್ಷಿಯಾಗಿ ನನಗೆ ಗಮನಕ್ಕೆ ಗೊತ್ತಿದ್ದಿದ್ರೆ ನಾನೇ ಪೊಲೀಸ್ ಇಲಾಖೆಯನ್ನು ಸಂಪರ್ಕ ಮಾಡ್ತಾ ಇದ್ದೆ, ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ದೆ. ಇದ್ರ ಬಗ್ಗೆ ನನಗೆ ಒಂದು ಸಣ್ಣ ಮಾಹಿತಿ ಇಲ್ಲ. ಇದು ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಅದೇ ನನಗೆ ಗೊತ್ತಿಲ್ಲಲ್ಲ, ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ನಾನು ಅದ್ರ ಬಗ್ಗೆ ನನ್ನ ಮಾಹಿತಿನೂ ಇಲ್ಲ. ಈಗ ಯಾವ ಜಮೀನು, ಯಾರು ಮಾಡಿದ್ರು, ಯಾವನ್ ರೌಡಿ ಲಿಸ್ಟು, ಏನು ಅದ್ರ ಬಗ್ಗೆ ಏನು ಒಂದು ಸಣ್ಣ ಒಂದು ಮಾಹಿತಿನೂ ಕೂಡ ಗೊತ್ತೇ ಇಲ್ಲದೆ ನಾನು ಯಾವ ರೀತಿ ನಿಮಗೆ ಪ್ರತಿಕ್ರಿಯೆ ಕೊಡೋದು ಹೇಳಿ. ಈಗ ಪೊಲೀಸ್ ಅಧಿಕಾರಿಗಳು ಏನಾದರೂ ಮಾಡಬೇಕಾದ್ರೆ, ನಾನು ಕೂಡ 4 ಬಾರಿ ಶಾಸಕನಾಗಿ ಗೆದ್ದಿದ್ದೀನಿ. ಎಲ್ಲೂ ಕೂಡ ಇದುವರೆಗೂ ಕೂಡ ಎಲ್ಲಾದರೂ ಒಂದು ಕಾಂಟ್ರವರ್ಸರಿ ಆಗಲಿ, ಯಾರಾದರೂ ಒಬ್ಬ ಇವ್ರಿಗಾದ್ರೂ ತೊಂದರೆ ಕೊಡುವಂಥದ್ದಾಗಲಿ ಎಲ್ಲಾದರೂ ಒಂದು ಮಾಡಿರ್ತಕ್ಕಂಥ ನಿದರ್ಶನ ಇದೆಯಾ ಹೇಳಿ? ಎಲ್ಲೂ ಕೂಡ ಮಾಡದೆ ಗೌರವವಾಗಿ ಬಂದಿರತಕ್ಕಂಥ ಶಾಸಕನಿಗೆ ಈ ರೀತಿಯಾಗಿ ಆದರೆ ನಿಜವಾಗ ಕೂಡ ನನಗೆ ಭಾಳ ನೋವಾಗ್ತದೆ. ನಾನು ವಿರುದ್ಧವಾಗಿ ಕಾನೂನು ಹೋರಾಟವನ್ನು ಮಾಡ್ತೀನಿ. ಮಾನ್ಯ ಗೃಹ ಸಚಿವರನ್ನು ಕೂಡ ನಾನು ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ತೀನಿ. ಅಲ್ಲ ಈಗ ಅದೇ ನಾನು ಇವಾಗ ಹೇಳ್ಬೇಕಾಗ್ತಂತ ಮುಖ್ಯನ, ಇವತ್ತು ರಾಜಕೀಯ ದುರುದ್ದೇಶದಿಂದ ಈ ರೀತಿಯಾದಂಥ ಇದನ್ನು ಹಾಕಿರ್ತಕ್ಕಂಥದ್ದು ಅನ್ನೋದು ನನ್ನ ಅನಿಸಿಕೆ. ಖಂಡಿತವಾಗಿ ಕಾನೂನು ಹೋರಾಟವನ್ನು ಮಾಡ್ತೇನೆ. ಥ್ಯಾಂಕ್ ಯು. ಇದು ಶಾಸಕ ಭೈರತಿ ಬಸವರಾಜ್ ಅವರ ರಿಯಾಕ್ಷನ್. ಕೇಸ್ನಲ್ಲಿ 5ನೇ ಆರೋಪಿ ಆಗಿರುವಂಥ ಭೈರತಿ ಬಸವರಾಜ್ ಅವರು ಹೇಳ್ತಿರುವಂಥ ಪ್ರಕಾರ, ನನಗೆ ಇದ್ರ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ. ಬಿಕ್ಲು ಶಿವ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಕೊಲೆಯಾದವನ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಆತ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂತ TV9ಗೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸ್ಪಷ್ಟನೆ ನೀಡಿದ್ದಾರೆ. ನಿಜಕ್ಕೂ ಈ ಕೇಸ್ಗೆ ನನಗೆ ಯಾವುದೇ ಸಂಬಂಧ ಇಲ್ಲ. ಈತ ಶಿವಕುಮಾರ್ ಯಾರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ದೂರು ಕೊಟ್ಟ ತಕ್ಷಣ ಏಕಾಏಕಿ ಕೇಸ್ ದಾಖಲಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾರೇ ದೂರು ಕೊಟ್ಟರೂ ಕೂಡ FIR ದಾಖಲಿಸ್ಬೋದಾ? FIR ದಾಖಲಿಗೆ ಮುನ್ನ ನನ್ನಿಂದ ಮಾಹಿತಿ ಪಡೆದಿದ್ದಾರೆ. ನಾನು ಇದ್ರ ಬಗ್ಗೆ ಕಾನೂನು ಹೋರಾಟವನ್ನು ಮಾಡ್ತೀನಿ. ನಾನು ಇಷ್ಟು ವರ್ಷಗಳ ಕಾಲ ಶಾಸಕನಾಗಿದ್ದವನು, ಯಾವುದೇ ವಿವಾದಗಳಿಗೆ ತುತ್ತಾಗದವನು. ನಾನು ಯಾಕಿಂತ ಕೆಲಸ ಮಾಡೋಕ್ಕೆ ಹೋಗಲಿ ಅಂತ ಭೈರತಿ ಬಸವರಾಜ್ ಹೇಳಿದ್ದಾರೆ. ಬನ್ನಿ TV9 ಜೊತೆ ಮಾತನಾಡಬೇಕಾದ್ರೆ ಏನು ಹೇಳಿದರು ಭೈರತಿ ಬಸವರಾಜ್ ನೋಡೋಣ. ಇದರಲ್ಲಿ ಏನೋ ದುರುದ್ದೇಶದಿಂದ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕಂಪ್ಲೇಂಟ್ ಕೊಡುವಾಗ ಅವರು ನನಗೆ ಮಾಹಿತಿ ಅಂತ ಕೇಳ್ಬೋದಾಗಿತ್ತಲ್ಲ, ಏನ್ರಿ ಇದು ಹಿಂಗ್ ಬಂದಿದೆ ನಿಮ್ ಮೇಲೆ ಈ ತರ ಅಂತ ಹೇಳಿ ಒಂದು ಮಾಹಿತಿ ಕೇಳ್ಬೇಕಲ್ಲ. ಸೊ ಏನು ಕೇಳದೆ ಏಕಾಏಕಿ ನಮ್ಮ ಮೇಲೆ FIR ಮಾಡಿದ್ದಾರೆ. ಒಂದು, ಈ ವಿಚಾರ ಯಾರು, ಏನು, ಏನಾಗಿದೆ, ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ, ಏನು ಇಲ್ಲ. ಆದ್ರೂ ಕೂಡ ಯಾರು ನಮ್ಮ ಹೆಸರು ಹೇಳಿದಾರೋ ಏನೋ ನನಗೆ ಗೊತ್ತಿಲ್ಲ. ತನಿಖೆಯಿಂದ ಅವ್ರಿಗೆ ಏನ್ ಬೇಕಾದ್ರೆ ಮಾಡ್ಲಿ. ಆದ್ರೆ ಈ ರೀತಿಯಾದಂತ ತೇಜೋವಧೆ ಮಾಡೋಂಥದ್ದು, ಎಲ್ಲೋ ಒಂದ್ ಕಡೆ ಪಿತೂರಿ ಮಾಡೋಂಥದ್ದು ಆಗಿರ್ತಕ್ಕಂಥದ್ದು ನಿಜವಾಗ ಕೂಡ ಬಹಳ ನೋವಾಗ್ತದಮ್ಮ. ನಾವು ಯಾವ್ದು ಜಮೀನಿಗೂ ನಾವು ಹೋಗಲ್ಲ. ನನ್ನ ಕ್ಷೇತ್ರದ ಕೆಲಸ, ನನ್ನ ಜನರ ಕೆಲಸ ಇಷ್ಟು ಬಿಟ್ರೆ ನನ್ನ ವ್ಯವಹಾರ ಏನೂ ಇಲ್ಲ. ಯಾರೋ ಇದನ್ನ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದಾರೋ ಇಲ್ಲ ಏನೇ ಆಗಿದೆಯೋ ನನ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾಹಿತಿನೂ ಕೂಡ ನನ್ಗೆ ಗೊತ್ತಿಲ್ಲ. ಇದಕ್ಕೆ ನನಗೆ ಸಂಬಂಧನೂ ಇಲ್ಲ. ಯಾವ ರೀತಿ ಇವರು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಮ್ಮ ಮೇಲೆ FIR ಮಾಡ್ತಾರೆ? ಯಾರು ಬೇಕಾದ್ರೆ ದೂರು ಕೊಟ್ಟ ತಕ್ಷಣ ಮಾಡ್ಬೋದಾ? ಇನ್ನು ಕೊಲೆ ಕೇಸ್ನಲ್ಲಿ ಪೊಲೀಸರಿಂದ ತನಿಖೆ ಈಗ ಚುರುಕುಗೊಳ್ತಾ ಇದೆ. ಮಾರಕಾಸ್ತ್ರಗಳು, ಸ್ಕಾರ್ಪಿಯೋ ಕಾರು ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡೆದಿರೋದು. ನಿನ್ನೆ ರಾತ್ರಿ ಕಾರ್ನಲ್ಲಿ ಬಂದು ದಾಳಿ ಮಾಡಿದ್ದಂಥ ಗುಂಪು ಮಾರಕಾಸ್ತ್ರಗಳನ್ನ, ಸ್ಕಾರ್ಪಿಯೋ ಕಾರನ್ನ ಈಗ ವಶಕ್ಕೆ ಪಡೆಯಲಾಗಿದೆ. ನಿನ್ನೆ ರಾತ್ರಿ ಕಾರ್ನಲ್ಲಿ ಬಂದು ಅಟ್ಯಾಕ್ ಮಾಡಿದ್ರು, ಒಂದು ಗ್ರೂಪ್ ಬಂದು ಅಟ್ಯಾಕ್ ಮಾಡಿರುವುದು. ಆರೋಪಿಗಳನ್ನ ತೀವ್ರ ವಿಚಾರಣೆ ನಡೆಸ್ತಾ ಇರುವಂಥ ಪೊಲೀಸರು 5 ಆರೋಪಿಗಳನ್ನ ಈಗ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಪುಲಿಕೇಶಿ ನಗರ ಠಾಣೆಯಲ್ಲಿ 5 ಆರೋಪಿಗಳ ವಿಚಾರಣೆ ಆಗ್ತಿದೆ.
ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡ್ತಿರುವಂಥ ಪೊಲೀಸರು. ಸೊ ಕೊಲೆ ಕೇಸ್ನಲ್ಲಿ ಪೊಲೀಸರಿಂದ ಚುರುಕುಗೊಂಡಂಥ ತನಿಖೆ. ಸದ್ಯಕ್ಕೆ ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹಾಗೆ ಈ ವೈಟ್ ಸ್ಕಾರ್ಪಿಯೋ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸೊ ಇದನ್ನು ಕೂಡ ವಶಕ್ಕೆ ಪಡೆದು ಏನೆಲ್ಲ ಸಾಕ್ಷಿಗಳು ಸಿಗುತ್ತೆ, ಏನು ದಾಳಿ ಮಾಡಿದ್ದಂಥ ಗುಂಪು ಯಾವುದು, ಜೊತೆಗೆ ಈ ದಾಳಿ ಮಾಡಬೇಕಾದ್ರೆ ಏನು ಮೋಟಿವ್ ಏನಿತ್ತು, ಯಾವ ಕಾರಣಕ್ಕೆ, ಅಥವಾ ಯಾರಾದರೂ ಕೊಲೆ ಮಾಡೋಕ್ಕೆ ಹೇಳಿದ್ರ, ಅಥವಾ ಇವರೇ ಏನಾದರೂ ಕಾರಣಗಳಿತ್ತೆ ಅವರಿಗೆ ಕೊಲೆ ಮಾಡೋದಕ್ಕೆ, ಹೀಗೆ ಪ್ರತಿಯೊಂದನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇದೇ ವೈಟ್ ಕಲರ್ ಸ್ಕಾರ್ಪಿಯೋ ಕಾರ್, ಇದರಲ್ಲೇ 5 ಬಂದು ಅಟ್ಯಾಕ್ ಮಾಡಿರೋದು, ಕೊಲೆ ಮಾಡಿರೋದು. ಪುಲಿಕೇಶಿ ನಗರ ಠಾಣೆಯಲ್ಲಿ 5 ಆರೋಪಿಗಳ ವಿಚಾರಣೆ ನಡೀತಿದೆ ಸದ್ಯಕ್ಕೆ. ಜೊತೆಗೆ CCTVಯ ಫುಟೇಜನ್ನು ಕೂಡ ಈಗ ಚೆಕ್ ಮಾಡ್ತಾ ಇದ್ದಾರೆ, ಸಿಸಿ ಕ್ಯಾಮ್ರಾಗಳನ್ನು ಕೂಡ. ಸೊ ಯಾವ ಕಡೆಯಿಂದ ಬಂದರು, ಏನು ಇವರ ಪ್ಲ್ಯಾನ್ ಏನಾಗಿತ್ತು, ಹೇಗೆ ಸ್ಕೆಚ್ ಹಾಕಿದರು ಅಂತ. ನಮ್ಮ ಪ್ರತಿನಿಧಿ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರದೀಪ್, ಎಕ್ಸಾಕ್ಟ್ಲಿ ಈ ಘಟನೆ ಏನಾಯಿತು, ಜೊತೆಗೆ ಈ ಬಿಕ್ಲು ಶಿವ ಮತ್ತು ಈ ಗುಂಪಿಗೆ ಏನು ಸಂಬಂಧ ಇರ್ಬೋದು, ಜೊತೆಗೆ ಈತನ ಹಿನ್ನೆಲೆ ಏನು ಅಂತ, ಈ ಶಿವಕುಮಾರ್ ಏನಿದ್ದಾನೆ ಆತನ ಹಿನ್ನೆಲೆ ಏನು, ಜೊತೆಗೆ ಶಾಸಕರ ಮೇಲೆ ಈಗಾಗಲೇ ಆರೋಪ ಬಂದಿದೆ, ಅವರು ಕೂಡ ರಿಯಾಕ್ಷನ್ ಕೊಟ್ಟರು TV9ಗೆ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ಅವಿನಾಶ್, ಮೃತನಾಗಿರುವಂತಹ ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ, ಈತ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕಳೆದ 19 ವರ್ಷಗಳಿಂದಲೂ ಸಹ ರೌಡಿ ಶೀಟರ್ ಆಗಿರುವಂಥದ್ದು. ಸುಮಾರು 11 ಕ್ರಿಮಿನಲ್ ಕೇಸ್ಗಳು ಈತನ ಮೇಲೆ ಇರುವಂಥದ್ದು. ಜೊತೆಗೆ ಈತ ಸಣ್ಣ ಪುಟ್ಟದಾಗಿ ರಿಯಲ್ ಎಸ್ಟೇಟ್ ಕೂಡ ಮಾಡ್ತಾ ಇದ್ದ ಅನ್ನೋದ್ರ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದರ ಕಾರಣಕ್ಕಾಗಿಯೇ ಕಿತ್ತಗಾನಹಳ್ಳಿ ಸಮೀಪದ ಒಂದು ಜಾಗದ ವಿಚಾರಕ್ಕೆ ಭೈರತಿ ಬಸವರಾಜು ಆತನ ಹುಡುಗರು ಏನಿದ್ದಾರೆ ಅವರು ಮತ್ತೆ ಮೃತನಾಗಿರುವಂತಹ ಬಿಕ್ಲು ಶಿವ ಏನಿದ್ದಾನೆ ಇವರ ನಡುವೆ ಒಂದಷ್ಟು ಜಗಳ ಕೂಡ ಆಗಿರುವಂಥದ್ದು. ಈ ವೇಳೆ ಅಂದ್ರೆ ಕಳೆದ ಫೆಬ್ರವರಿಯಲ್ಲಿ ಜಗಳ ಆಗಿರುತ್ತೆ. ಅಂದ್ರೆ ಜಾಗವನ್ನ ಬಿಟ್ಕೊಡು ಅಂತ ಹೇಳಿ ಜಗದೀಶ್ ಅನ್ನ ಮತ್ತೊಬ್ಬ ಆರೋಪಿ ಏನು ಬಿಕ್ಲು ಶಿವಗೆ ಆವಾಜ್ ಹಾಕಿರ್ತಾನೆ, ಜೊತೆಗೆ ಜೀವ ಬೆದರಿಕೆ ಹಾಕಿರ್ತಾನೆ. ಈ ಸಂಬಂಧ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುತ್ತೆ. ಈ ವೇಳೆಯೇ ಭೈರತಿ ಬಸವರಾಜು ಅವರ ಕುಮ್ಮಕ್ಕಿನಿಂದಲೇ ಮತ್ತು ಅವರ ಸಹಚರ ಹುಡುಗರೇ ನನ್ನ ಮೇಲೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಬಿಕ್ಲು ಶಿವ ದೂರನ್ನ ನೀಡಿರ್ತಾನೆ. ಸದ್ಯ ನಿನ್ನೆ ರಾತ್ರಿ ಏನು ಬಿಕ್ಲು ಶಿವನನ್ನ ಭೀಕರವಾಗಿ ಹತ್ಯೆಯನ್ನ ಮಾಡಿದ್ದಾರೆ. ಈ ಘಟನೆ ಸಂಬಂಧ ಮೃತನಾಗಿರುವಂತಹ ಬಿಕ್ಲು ಶಿವ ತಾಯಿಯವರು ನೀಡಿದ ದೂರಿನ ಪ್ರಕಾರ ಈಗ ಭೈರತಿ ಬಸವರಾಜು ಅವರನ್ನ ಈ ಪ್ರಕರಣದಲ್ಲಿ 5ನೇ ಆರೋಪಿಯನ್ನಾಗಿ ಮಾಡ್ಕೊಂಡಿದ್ರೆ. ಜಗದೀಶ್ ಅಂದ್ರೆ ಆವತ್ತು ಕಳೆದ ಫೆಬ್ರವರಿ ಯಾರು ಗಲಾಟೆ ಮಾಡಿರ್ತಾನೆ ಪ್ರಮುಖ ಆರೋಪಿ ಜಗದೀಶ್, ಆತ ಮೊದಲನೇ ಆರೋಪಿ ಆಗಿರುವಂತದ್ದು. ಜೊತೆಗೆ ಅವತ್ತು ಇದ್ದಂತಹ ಇಬ್ಬರು ಆರೋಪಿಗಳನ್ನು ಸಹ ಇದೇ ಕೇಸ್ನಲ್ಲಿ ಆರೋಪಿಗಳನ್ನಾಗಿ ಮಾಡಿದ್ದಾರೆ. ಅಂದ್ರೆ ಅವರೆಲ್ಲರೂ ಸೇರಿನೇ ಸಹ ಈ ಹತ್ಯೆಯನ್ನ ಮಾಡಿದ್ದಾರೆ ಅಂತ ಹೇಳಿ ದೂರನ್ನ ನೀಡಿದ್ರು. ಸದ್ಯಕ್ಕೆ ಈಗ ಭೈರತಿ ಬಸವರಾಜ್ ಪ್ರದೀಪ್ ಈಗ ನಾವೊಂದು ವಿಡಿಯೋ ನೋಡ್ತಾ ಇದೀವಿ. ಈಗ ಭೈರತಿ ಬಸವರಾಜ್ ಹುಡುಗರ ಕಡೆಯಿಂದ ಆ ಒಂದು ಧಮಕಿ ಹಾಕ್ತಿರುವಂತದ್ದು ಏನ್ ಆರೋಪ ಇದೆ, ಆ ವಿಡಿಯೋ ಏನ್ ಹೇಳುತ್ತೆ ಅಂತ ನಾವೀಗ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋನ ಕೂಡ ತೋರಿಸ್ತಾ ಇದ್ದೀವಿ. ಸೊ ಇದೇನು ಅಂತ. ಅವಿನಾಶ್, ಅದು ಕಿತ್ತಗಾನಹಳ್ಳಿ ಸಮೀಪದಲ್ಲಿ ಒಂದು ಭೂಮಿ ಇರುತ್ತೆ. ಆ ಭೂಮಿಯ ವಿಚಾರಕ್ಕೆ GPA ಅನ್ನ ಬಿಕ್ಲು ಶಿವ ತನ್ನ ಗೆಳೆಯನಿಂದ ಮಾಡಿಸ್ಕೊಂಡಿರ್ತಾನೆ. ಆದ್ರೆ ಈ ಜಾಗ ನಮಗ್ ಸೇರಿದ್ದು, ಇದನ್ನ ಈ ಜಾಗವನ್ನ ನಮಗ್ ಬಿಟ್ಕೊಡ್ಬೇಕು, GPA ನಮಗೆ ಬರ್ಕೊಡ್ಬೇಕು ಅಂತ ಹೇಳಿ ಜಗದೀಶ್ ಮತ್ತು ಆತನ ಸಹಚರರು ಬಿಕ್ಲು ಶಿವಗೆ ಬೆದರಿಕೆಯನ್ನ ಹಾಕಿರ್ತಾರೆ. ಈ ವೇಳೆ ತೆಗೆದಿದ್ದಂತಹ ವಿಡಿಯೋನೇ ಈಗ ಹೊರಗಡೆ ಬಂದಿರುವಂತದ್ದು. ಈ ವಿಡಿಯೋನ ಆಧರಿಸಿ ಫೆಬ್ರವರಿಯಲ್ಲೇ ಈತನ ವಿರುದ್ಧ ಜಗದೀಶ್ ಮತ್ತು ಇನ್ನು 5 ವಿರುದ್ಧ FIR ಅನ್ನ ಮಾಡಿರ್ತಾರೆ. ಆ ವೇಳೆ ಬಿಕ್ಲು ಶಿವ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದಲೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ನೀಡಿರ್ತಾನೆ. ಆದ್ರೆ ಅವತ್ತು FIR ನಲ್ಲಿ ಭೈರತಿ ಬಸವರಾಜ್ ಅವರ ಹೆಸರನ್ನ ನಮೂದಿಸಿರಲಿಲ್ಲ. ಆದ್ರೆ ನಿನ್ನೆ ರಾತ್ರಿ ಮರ್ಡರ್ ಆದ ನಂತರ ಅಂದ್ರೆ ಈ ಘಟನೆ ಆದ ನಂತರ ಬಿಕ್ಲು ಶಿವ ತಮ್ಮ ತಾಯಿಯ ಬಳಿ ಈ ಒಂದು ಘಟನೆ ಬಗ್ಗೆ ಎಲ್ಲ ಹೇಳ್ಕೊಂಡಿರ್ತಾನೆ. ಭೈರತಿ ಬಸವರಾಜ್ ಅವರು ಮತ್ತೆ ಆತನ ಹುಡುಗರು ನನ್ನ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ತಾಯಿ ಬಳಿ ಹೇಳ್ಕೊಂಡಿದ್ದಂತೆ. ಜೊತೆಗೆ ಒಂದಷ್ಟು ಭಯದಲ್ಲೂ ಕೂಡ ಆತ ಕಳೆದ 3-4 ತಿಂಗಳಿಂದ ಇದ್ದ ಅಂತ ಹೇಳಿ ತಾಯಿ ದೂರಲ್ಲಿ ಉಲ್ಲೇಖಿಸಿರುವಂತದ್ದು. ಈಗ ಸದ್ಯಕ್ಕೆ ಅವತ್ತು ದೂರನ್ನ ಕೊಟ್ಟಿದ್ದು ಮತ್ತು ರಾತ್ರಿ ದೂರನ್ನ ಕೊಟ್ಟಿದ್ದು ಎರಡನ್ನೂ ಆಧರಿಸಿಕೊಂಡು ಮೇಲ್ನೋಟಕ್ಕೆ ಇದೊಂದು ರಿಯಲ್ ಎಸ್ಟೇಟ್ ವಿಚಾರವಾಗಿ ಕೊಲೆ ನಡೆದಿದೆ. ಜೊತೆಗೆ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿನಿಂದಲೇ ಇದೊಂದು ಘಟನೆ ಆಗಿರೋದು ಅಂತ ಹೇಳಿ ಪ್ರಮುಖವಾದಂತಹ ಕಾರಣವನ್ನ ಇಟ್ಕೊಂಡು ಈಗ ಪೊಲೀಸರು ಭೈರತಿ ಬಸವರಾಜ್ ಅವರ ಹೆಸರನ್ನ ಸೇರಿಸಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಕ್ಕೂ ಸಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ರಾತ್ರಿ ಕಾರ್ಯಾಚರಣೆ ನಡೆಸಿದಂತಹ ಭಾರತೀನಗರ ಪೊಲೀಸರು 5 ಆರೋಪಿಗಳನ್ನ ಸ್ಕಾರ್ಪಿಯೋ ಸಮೇತ ಅಂದ್ರೆ ನಿನ್ನೆ ರಾತ್ರಿ ಕೃತ್ಯಕ್ಕೆ ಬಳಸಿದಂತಹ ಸ್ಕಾರ್ಪಿಯೋ ವಾಹನ ಮತ್ತು ಮಾರಕಾಸ್ತ್ರಗಳ ಜೊತೆ 5 ಆರೋಪಿಗಳಂದ್ರೆ ಇಲ್ಲಿ ವಿಮಲ್ ಅಂತ ಹೇಳಿ ಅವತ್ತು ಇದ್ದಂತಹ ಹುಡುಗರು ಯಾರಿದ್ದಾರೆ ಅವರು ಮತ್ತೆ ವಿಮಲ್ ಅಂತ ಮತ್ತೊಬ್ಬ ಆರೋಪಿ, ಒಟ್ಟು ಭೈರತಿ ಬಸವರಾಜ್ ಅವರನ್ನ ಹೊರತುಪಡಿಸಿ 5 ವಶಕ್ಕೆ ಪಡೆದು ಇನ್ನೂ ಉಳಿದಂತ ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರಿಗೂ ಸಹ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇದ್ರ ಜೊತೆಗೆ ಭೈರತಿ ಬಸವರಾಜ್ ಅವರಿಗೆ ಘಟನೆಯ ಸಂಬಂಧ ನೋಟಿಸ್ ಅನ್ನ ನೀಡಿ ಅವ್ರನ್ನ ವಿಚಾರಣೆ ಮಾಡಿಸಲು ಸಹ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ನಾನು ಪುಲಿಕೇಶಿ ನಗರ ಪೊಲೀಸ್ ಠಾಣೆ ಮುಂದೆ ಇದ್ದೀನಿ. ಇದೇ ಪೊಲೀಸ್ ಠಾಣೆಯಲ್ಲಿ ಈಗ 5 ಆರೋಪಿಗಳನ್ನ ಪೊಲೀಸರು ವಿಚಾರಣೆ ನಡೆಸ್ತಾ ಇರೋದು. ಅಂತಂದ್ರೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಹೇಳಿದ್ದಾರೆ. ಏನು ಯಾರು ಬಿಕ್ಲು ಶಿವ, ಯಾರು ಎಲ್ಲಿನ ಜಮೀನು, ಏನು ಅದ್ರ ಬಗ್ಗೆ ಮಾಹಿತಿ ಏನು ಒಂದು ಕೂಡ ಗೊತ್ತಿಲ್ಲ.
ಆದರೆ ಸುಖ ಸುಮ್ಮನೆ ಎಲ್ಲೋ ಒಂದು ಕಡೆ FIR ಅಲ್ಲಿ ನನ್ನ ಹೆಸರನ್ನು ಸೇರಿಸಿದ್ದಾರೆ ಅಂತೇಳಿ ತಾವು ಸುದ್ದಿ ಮಾಧ್ಯಮ ಮುಖೇನ ಹೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ಭಾಳ ನೋವಾಯಿತು. ಸೊ ನಿಜವಾಗ ಕೂಡ ಇದರ ವಿರುದ್ಧವಾಗಿ ನಾನು ಕಾನೂನು ಹೋರಾಟವನ್ನು ಮಾಡ್ತೇನೆ. ಮಾನ್ಯ ಗೃಹ ಸಚಿವರನ್ನು ಕೂಡ ಸಂಪರ್ಕ ಮಾಡಿ ಈ ರೀತಿಯಾಗಿ ಆಗಿದೆ, ಇದಕ್ಕೂ ನನಗೆ ಯಾವುದೇ ಸಂಬಂಧ ಇಲ್ಲ, ಯಾಕೆ ನನ್ನನ್ನು ಇದು ಮಾಡಿದೆ ಅಂತ. ಮತ್ತು ನೀವು ಇನ್ನೊಂದು ಮಾತನ್ನು ಹೇಳಿದರೆ, ಕಳೆದ ಸುಮಾರು ದಿವಸಗಳಿಂದಲೇ ಇದು ಕಂಪ್ಲೇಂಟ್ ಆಗಿದೆ, ಇದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ನಿಮ್ಮನ್ನು ಕೇಳ್ಬೋದಾಗಿತ್ತಲ್ಲ ಅಂತೇಳಿ. ಯಾರೂ ಕೂಡ ನನ್ನ ಸಂಪರ್ಕ ಮಾಡಿಲ್ಲ, ಇದರ ಬಗ್ಗೆ ಯಾರೂ ನನ್ನ ಮಾಹಿತಿಯನ್ನು ಕೇಳಿಲ್ಲ. ಯಾಕೆ ಕೇಳಿಲ್ಲ? ಎಲ್ಲೋ ಒಂದು ಕಡೆ ಇದು ಎಲ್ಲೋ ರಾಜಕೀಯ ದುರ್ದೃಷ್ಟಿಯಿಂದ ಏನೋ ಕೇಳಿ ಇದ್ದರೆ ನನಗೆ ಅಂದ್ರೆ ನಿಮ್ಮ ವಿರುದ್ಧನೇ ದೂರು ಕೊಟ್ಟಿರ್ತಾರೆ ನೀವು ಹಾಗೂ ನಿಮ್ಮ ಬೆಂಬಲಿಗರ ವಿರುದ್ಧ ನನ್ನ ಕೊಲೆಗೆ ಯತ್ನ ಆಗ್ತದೆ ಅಂತ ಇದೇ ಶಿವು ಅದಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಆ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ನನ್ನನ್ನು ಸಂಪರ್ಕ ಮಾಡಿ ಈ ರೀತಿಯಾಗಿ ನಿಮ್ಮ ಮೇಲೆ ಆಪಾದನೆ ಬಂದಿದೆ, ಇದಕ್ಕೆ ಏನು ನಿಮ್ಮ ಇದು ಅಂತ ಹೇಳಿದರೆ ಅದಕ್ಕೆ ನಾನು ಸರಿಯಾದ ರೀತಿಯಲ್ಲಿ ಏನೇನು ಹೇಳಬೇಕೋ ಅವ್ರು ಹೇಳ್ತಾ ಇದ್ದೆ. ಯಾರೂ ಕೂಡ ನನ್ನನ್ನು ಸಂಪರ್ಕ ಮಾಡಿಲ್ಲ, ಯಾರೂ ಕೂಡ ನನಗೆ ಈ ರೀತಿಯಾದಂಥ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ರಾಜಕೀಯ ದುರುದ್ದೇಶದಿಂದ ಆಗಿದೆಯೋ ಅಥವಾ ಬೇರೆ ಏನಾಗಿದೆಯೋ, ಯಾರು ಇದಕ್ಕೂ ಹಿಂದೆ ಕುಮ್ಮಕ್ಕಿದ್ದಾರೋ ಏನು ಅಂತಲೂ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಸರ್, ಇದು ಜಮೀನು ವಿಷಯ, ಜಮೀನನ್ನ GPA ಕ್ಯಾನ್ಸಲ್ ಮಾಡಿಸ್ಕೊಳ್ಬೇಕು ಅಂತ ನಿಮ್ಮ ಬೆಂಬಲಿಗರು ಒತ್ತಡ ಹೇರಿ. ಒಂದು ನಿಮಿಷ, ಜಮೀನು ವಿಚಾರಗಳ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ. ಯಾವ ಜಮೀನು, ಯಾರು ಒತ್ತಡ ಮಾಡಿದ್ರು ಏನು ಏನಾದರೂ ಗೊತ್ತಿದ್ರೆ ತಾನು ನಾನು ಮಾತಾಡೋಕ್ಕಾಗೋದು. ಏನು ಗೊತ್ತಿಲ್ಲದೆ ಯಾವ ರೀತಿ ನಾನು ನಿಮಗೆ ರಿಯಾಕ್ಷನ್ ಮಾಡಲಿ? ಏನು ಇಲ್ಲದೆ ಇದ್ರೆ ನಿಮ್ಮ ಪಾತ್ರ ಏನು ಇಲ್ದಿದ್ರೆ ಯಾಕೆ ಈ ಥರದೊಂದು ದೂರ ಆಗುತ್ತೆ? ಮತ್ತೆ ಅದಕ್ಕೆ ನನಗೆ ಕೂಡ ಎಲ್ಲೋ ಒಂದು ಕಡೆ ನೋವಾಗಿದೆ. ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ತಪ್ಪು. ಈ ರೀತಿಯಾಗಿ ಯಾಕೆ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು? ಸೊ ಅವ್ರು ಏನಿದೆ ನಮ್ಮನ್ನು ಕೇಳಬೇಕಾಗಿತ್ತಲ್ಲ, ಕೇಳದೆ ಈ ರೀತಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಹೇಳಿದೆ ನಾನು ಇದೆಲ್ಲ ಒಂದು ರಾಜಕೀಯ ದುರುದ್ದೇಶ ಮಾಡಿರ್ತಕ್ಕಂಥದ್ದು. ಈ ಪ್ರಕರಣದಲ್ಲಿ ನೀವು